ಇಂದಿನ ಕಾಲದಲ್ಲಿ ಕನ್ನಡ ಮಾತಾಡೋರು ಸಿಕ್ಕಿದರೆ ಖುಷಿ. ಅಂಥದ್ರಲ್ಲಿ ಇಬ್ರು ಪ್ರೇಮಿಗಳು ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಮಾತನಾಡುವುದನ್ನು ನೋಡೋಣ. ಇವತ್ತು ಮಧ್ಯಾಹ್ನ ನನ್ನ ಅಪ್ಸರೆಯ ಮನಸ್ಸಿನ ವಾತಾವರಣ ಹದಗೆಟ್ಟಿತ್ತಾ? ಹೌದು, ಕಪ್ಪಾದ ಕಾರ್ಮೋಡನೇ ಕವ್ದಿದೆ. ನೀನೇನಾದ್ರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ರೆ ಅಬ್ಬರದ ಮಳೆನೇ ಸುರಿಯತ್ತೆ. ಲೇಖಂದ ಪಯಣದಲ್ಲಿ ತುಂತುರು ಮಳೆ ಚೆನ್ನ ಅಲ್ವೇನೆ? ಸಾಕಾಯ್ತು. ವಿಷಯಕ್ಕೆ ಬಾ. ಬೇಜಾರಾಗ್ತಿದೆ, ಭಯ ಕೂಡ. ಭಾಷೆ ಬೆಸುಗೆ ಬಾಂಧವ್ಯಕ್ಕೆ ಹೊರತು ಬರ್ಬರ ಕೃತ್ಯಗಳಿಗಲ್ಲ. ಮೊನ್ನೆ ಗಲಾಟೆಯಲ್ಲಿ 3 ಗಾಯ. ಹೀಗೆ ಕನ್ನಡ ಬರೋರ್ಗೂ ಕನ್ನಡ ಬರ್ದಿರೋರ್ಗೂ ಗಲಾಟೆ ಆಗ್ತಿದ್ರೆ ಇದು ಎಲ್ಲಿಗೆ ಹೋಗುತ್ತೋ ಏನಾಗುತ್ತೋ? ಎಲ್ಲಿಗೂ ಹೋಗಲ್ಲ, ಏನೂ ಆಗಲ್ಲ. ಗಲಾಟೆ, ಗದ್ದಲ, ಗಲೀಜು, ಗೊಂದಲ ಇವೆಲ್ಲ ಸರ್ವೇ ಸಾಮಾನ್ಯ, ಸಾರ್ವಕಾಲಿಕ. ಈಗ ಮಾಧ್ಯಮದ ಪ್ರಭಾವ ಬೀರಿ ಇದಕ್ಕೆ ವಿಸಿಬಿಲಿಟಿ ಬಂದಿದೆ ಅಷ್ಟೇ. ಮೊದಲು ಈ ಸುದ್ದಿಗಳು ಕಿವಿಗೆ ಮಾತ್ರ ಬೀಳ್ತಿತ್ತು, ಈಗ ಕಣ್ಣಿಗೂ ಕಾಣಿಸ್ತಿದೆ. ಗಲಾಟೆ ಮಾಡೋರು ರಸ್ತೆಗೆ ಇಳಿತಾರೆ, ಮಿಕ್ಕಿದವರು ಟ್ವಿಟ್ಟರು, ಫೇಸ್ಬುಕ್ಕು, ವಾಟ್ಸಾಪು ಅಂತ ಕಾಣದ ನಿಗೂಢ ರಸ್ತೆಗೆ ಇಳಿತಾರೆ. ಅಯ್ಯೋ ಸಾಕ್ ಮಾರಾಯ, ನನ್ನ ಸಮಸ್ಯೆಗೆ ನೀನೊಬ್ಬನೇ ಪರಿಹಾರ ಸೂಚಿಸ್ಬೋದು. ಹಾಗಾದರೆ ಸಮಾಜದ ಸಮಸ್ಯೆ ಪತ್ರಕರ್ತರ ಸಮಸ್ಯೆನಾ? ಹೌದು, ನಾನು ಸಮಾಜ ಬೇರೆ ಅಲ್ಲ. ನನ್ನ ಸಮಸ್ಯೆ ಸಮಾಜದ ಸಮಸ್ಯೆ ಒಂದೇನೆ. ನಾವೆಲ್ಲ ಸೇರಿದ್ರೇನೆ ಸಮಾಜ. ತಂದೆ ತಾಯಿ ಆಸೆನ ತೊಟ್ಟಿಗೆ ಬಿಸಾಕಿ ಇಂಜಿನಿಯರಿಂಗ್ ಬಿಟ್ಟು ಪತ್ರಕರ್ತೆ ಆದೆ. ನನಗೆ ಸತ್ಯ ಬೇಕು, ಸತ್ಯವುಳ್ಳ ಸಮಾಜ ಬೇಕು, ನಗ್ನ ಸತ್ಯ ಬೇಕು, ಅರ್ಧ ಸತ್ಯ ಬೇಡ. ಅದು ಸರಿ, ಈಗ ನೀನು ನನಗೆ ಸಹಾಯ ಮಾಡ್ತೀಯಾ? ನನ್ನ ಪ್ರಶ್ನೆಗಳಿಗೆ ಉತ್ತರ ಇದೆಯಾ ಅಥವಾ ನಿನ್ನ ಹತ್ರನೂ ಬರೀ ಪ್ರಶ್ನೆಗಳೇ ಇದೆಯಾ? ಹೇ, ಮದುವೆ ಆಗೋ ಹುಡುಗ ಹತ್ರ ಮಾತಾಡೋ ರೀತಿನ ಇದು? ಭಯ ಆಗ್ತಿದೆ. ಯಾಕೋ? ಮತ್ತೆ ರೊಮ್ಯಾಂಟಿಕ್ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂದ್ಬಿಟ್ಟು ಡಿಬೇಟ್ ಡಿನ್ನರ್ ಮಾಡ್ತಿದ್ಯಾ? ಅಪ್ಪ ರಾಜ್ಕುಮಾರ, ನಿಂಗೆ ಗಾಂಭೀರ್ಯತೆನೇ ಇಲ್ವಾ? ಮರಾಯ್ತಿ, ಉತ್ತರ ಇದೆ. ಮಗುಗೆ ಅಮ್ಮ ಹಾಲೇ ಕುಡಿಸ್ತಾರೆ ಹೇಳು? ಫೀಡಿಂಗ್ ಬಾಟ್ಲಲ್ಲಿ ಅಪ್ಪಬ್ಬ ಅಂದ್ರೆ ಚಮಚದಲ್ಲಿ ಕುಡಿಸ್ಬೋದು ತಾನೆ? ಇದೇ ಉತ್ತರ. ಗೊತ್ತಾಗ್ಲಿಲ್ಲ. ಕನ್ನಡ ಕಲಿಸೋ ಪ್ರಯತ್ನ ಮಾಡಬೇಕು, ನಿಜ. ಹೀಗೆ ಹೊಡೆದು ಬಡ್ದು ಅಲ್ಲ, ನಿಧಾನವಾಗಿ, ಸರಳವಾಗಿ, ಸ್ವಲ್ಪ ಸ್ವಲ್ಪನೇ. ಮಗುಗೆ ಪಾತ್ರೆಗೆ ಹಾಲು ಕುಡಿಸಿದ್ರೆ ಚೆಲ್ಲುತ್ತೆ ತಾನೆ? ಎಲ್ಲದಕ್ಕೂ ಒಂದು ವಿಧಾನ ಇದೆ. ಹಾ, ಸಖತ್ ಕಣೋ. ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಶುರು ಮಾಡ್ಬೋದು. ಮಾಡು. ಕನ್ನಡನ ಸಂಭಾಷಣೆಗೋಸ್ಕರ ಮಾತ್ರ ಅಲ್ಲದೆ ನಾಡಿನ ನಾಡಿಯನ್ನು ಅರ್ಥ ಮಾಡ್ಕೋಬೇಕು. ನಿನ್ನ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಸಿರಿ ಹಾಗೂ ವೈಭವವನ್ನು ಪ್ರದರ್ಶಿಸು. ಕನ್ನಡ ಬದುಕನ್ನೇ ಅರ್ಥಪೂರ್ಣವಾಗಿ ಮಾಡಬೇಕು. ನೀನು ಹೇಳೋದು ಕೇಳಿದ್ರೆ ರೋಮಾಂಚನವಾಗ್ತಿದೆ. ಆದರೆ ಕನ್ನಡ ಬಂದು ಕನ್ನಡ ಮಾತಾಡಲ್ವಲ್ಲ ಅವರಿಗೆ? ಕಮನ್ ಸರ್. ಓ ಹಾಯ್ ದಿವ್ಯಾ, ಪ್ಲೀಸ್ ಕಮ್, ಕೂತ್ಕೊಳ್ಳಿ, ಬನ್ನಿ. ಥ್ಯಾಂಕ್ ಯು ಸರ್. ಸರ್, ಕನ್ನಡ ನಾಡಲ್ಲಿ ಆಗ್ತಿರೋ ಗಲಾಟೆ ನಿಮಗೆ ಗೊತ್ತಿರಲೇಬೇಕಲ್ಲ? ಹ್ಞೂ ರೀ, ಕೇಳ್ಪಟ್ಟೆ, ನ್ಯೂಸಲ್ಲಿ ಬರ್ತಾನೆ ಇದೆಯಲ್ಲ. ಹಾಂ, ಅದನ್ನು ಬಗೆಹರಿಸೋಕ್ಕೆ ನಾನೊಂದೊಳ್ಳೆ ಪ್ರಪೋಸಲ್ ತಂದಿದ್ದೀನಿ. ನೈಸ್. ಏನದು? ನಾನು ನಾಡು ನುಡಿ ಸಂಸ್ಕೃತಿ ಅಂತ ನಮ್ಮ ನಾಡಿನ, ನಮ್ಮ ಕನ್ನಡದ ವೈಭವವನ್ನು ಹೆಚ್ಚಿಸುವ ಒಂದು ಪುಟ್ಟ ಪ್ರಯತ್ನ. ಅದ್ಭುತ. ಆದರೆ ಇದೆಲ್ಲ ಕೇಳಕ್ಕೆ ಸರಿ ಅನ್ಸಲ್ವಾ? ಅರ್ಥ ಆಗಿಲ್ಲ. ಕನ್ನಡ ಬಂದು ಕನ್ನಡ ಮಾತಾಡದೇ ಇರ್ತಾರಲ್ವಾ ಅವ್ರಿಗೆ? ನಿಮ್ಮ ಬಾಸು ಹೊಸ ಚಾನೆಲ್ ಶುರು ಮಾಡಿದಾಗ ನಿಮಗೆ ಹೇಗೆ ಅನಿಸ್ತು? ಅದೆಲ್ಲ ಹೇಳೋಕ್ಕಾಗುತ್ತಾ ದಿವ್ಯಾ? ತುಂಬಾ ಸಂತೋಷ ಆಗಿತ್ತು. ತುಂಬ ಅಂದರೆ ತುಂಬಾ ಸಂತೋಷ ಆಗಿತ್ತು. ಅದು ಹೇಗೆ ನಿಮ್ಮ ಅನುಭವನೋ ಹಾಗೆ ನಮ್ಮ ಕನ್ನಡ ಭಾಷೆನೂ ಅಲ್ವಾ ಸರ್? ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅದರ ಸ್ವಾದ ಎಂಥದ್ದು ಅಂತ. ಅಂತೂ ನಮ್ಮ ಕನ್ನಡ ಭಾಷೆಯ ಸ್ವಾದ ನೀನು ಇಡೀ ಪ್ರಪಂಚಕ್ಕೆ ಹರಡಿಸ್ಬೇಕು ಅಂತಿದ್ಯಾ. ಉಪಯೋಗಕ್ಕೆ ಬಾರದೇ ಇರೋ 100 ಪ್ರೋಗ್ರಾಮ್ ಮಾಡೋ ಬದಲು ನಮ್ಮ ನಾಡಿಗೆ ಉಪಯೋಗವಾಗುವಂತಹ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಅದರಲ್ಲಿ ಸಿಗೋ ಸಂತೋಷನೇ ಬೇರೆ. ನೀ ಹೇಳಿದಾಗೆ ಅದರ ಅನುಭವನೇ ಬೇರೆ. ಅಂದರೆ ನಾನು ಸಮ್ಮತಿ ಕೊಟ್ಟಿದ್ದೇನೆ. ಎಲ್ಲ ಇವಳ ಕನ್ನಡ ಕನ್ನಡ ಅಂದ್ಬಿಟ್ಟು ಥ್ಯಾಂಕ್ ಯು ಅಂತೆ. ಓ, ಧನ್ಯವಾದಗಳು. ನಮ್ಮ ನಾನು ಸಂ ಬಗ್ಗೆ ನಾವು ತಿಳಿದು ನಾಡಿಗೆ ತಿಳಿಸಿ ನಮ್ಮ ಭಾಷೆ ಹಾಗೂ ರಾಷ್ಟ್ರವನ್ನು ಬೆಳಗಿಸೋಣ.